ಆಫೀಸಿಗೆ ಹೋದ ತಕ್ಷಣ ಮಾಡುವಂತಹ ಮೊದಲನೇ ಕೆಲಸ ಫೋಟೋ ಕೂಡ ತಗೊಳಂಗಿಲ್ಲ ಗೈಸ್. ಅದರಲ್ಲಿ ಏನೇನಿದೆ ಅಂತ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಅದನ್ನ ತೋರಿಸ್ತೀನಿ ಏನೇನಿದೆ. ಫೈನಲಿ ನನ್ನ ಹ್ಯಾಂಪರ್ ನ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ನೋಡೋಣ ಇದ್ರೊಳಗೆ ಏನೇನಿದೆ ಅಂತ. ಗೈಸ್, ಜಸ್ಟ್ ನೌ ಹ್ಯಾವ್ ಎಂಟರ್ ದ ಜಿಮ್. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂಡ್ ಇವತ್ತಿನ ಬ್ಲಾಗ್ ಏನು ಅಂತ ಈಗ ಆಲ್ರೆಡಿ ನೀವು ತಮ್ನೇಲ್ ನೋಡಿರ್ತೀರಾ. ಅಂಡ್ ಅದ್ರ ಜೊತೆಗೆ ನನ್ನ ದಿನಚರಿ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಅಂಡ್ ಇಷ್ಟೊತ್ತರೆಗೂ ಏನೇನ್ ಮಾಡಿದೆ ಅಂತ ಒಂದು ಸಣ್ಣ ರಿವೈಂಡ್ ಆಗ್ತೀನಿ, ನೋಡ್ಕೊಂಡ್ ಬನ್ನಿ. ಇವಾಗ ರೆಡಿ ಆಗಿದ್ದಾಯ್ತು, ಸ್ನಾನ ಮಾಡ್ಕೊಂಡು ರೆಡಿ ಎಲ್ಲ ಆಗಿದ್ದಾಯ್ತು. ಸೊ ಇನ್ನೂ ಸ್ವಲ್ಪ ರೆಡಿ ಆಗ್ಬೇಕು, ಕೂಂಬೆಲ್ಲ ಮಾಡ್ಕೊಂಡು ನೀಟಾಗಿ ರೆಡಿ ಆಗ್ತೀನಿ. ಅದಾದ್ಮೇಲೆ ನಾನು ಟಿಫನ್ ಮಾಡಕ್ ಹೋಗ್ತೀನಿ. ಸೊ ರೆಡಿ ಆಗಿ ಟಿಫನ್ ಮಾಡಕ್ ಹೋಗೋಣ. ಸೊ PGಲಿ ಟಿಫನ್ ಆಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಬನ್ನಿ. ರೆಡಿ ಆಗಿದ್ದಾಯ್ತು. ಸೊ ಇವಾಗ ಟಿಫನ್ ಮಾಡಕ್ ಹೋಗೋಣ. ಸೊ ಶೂ ಒಂದ್ ಹಾಕಿಲ್ಲ ಅಷ್ಟೇ. ಸೊ ಟಿಫನ್ ಮಾಡ್ಕೊಂಡ್ ಬಂದು ಶೂ ಹಾಕೊಂಡು ಅದಾದ್ಮೇಲೆ ಆಫೀಸ್ ಹೋಗೋಣ. ಟಿಫನ್ಗೆ ಏನೇನಿದೆ ಅಂತ ಅಂದ್ರೆ ಇವತ್ತು ರೈಸು, ದಾಲ್, ಪಪ್ಪು ಇನ್ ಕಾಮನ್ ಗೈಸ್. ಇದಂತೂ ಎವ್ರಿ ಡೇ. ಆ್ಯಂಡ್ ಸಾಂಬಾರ್ ಇದೆ, ಚಟ್ನಿ. ಇದು ಟಿಫನ್ ಆ್ಯಕ್ಚುಲಿ ಇವಾಗ. ಬಟ್ ರೈಸ್ ಬಂದು ಮಧ್ಯಾಹ್ನಕ್ಕೆ ಇರೋದು. ಸೊ ಇಷ್ಟೇ. ಸೊ ಹಾಕೊಳ್ಳೋಣ ಬೇಗ ಬೇಗ. ಆ್ಯಂಡ್ ಹೇಗಿದೆ ಅಂತ ಅಂದರೆ ನೋಡಿ, ಈ ಥರ ಇದೆ ಡೈನಿಂಗ್ ಹಾಲು. ಸೊ 3 ಇಡ್ಲಿ, ಚಟ್ನಿ ಹಾಕೊಂಡಿದ್ದೀನಿ. ಸೊ ಇದು ತಿಂದ್ಬಿಟ್ಟು ಮೇಲೆ ಹೋಗೋಣ. ಸೊ ಗೈಸ್, ರೆಡಿ ಆಗಿದ್ದಾಯ್ತು. ಸೊ ಈಗ ಹೋಗ್ತಾ ಇದ್ದೀನಿ. ಸೊ ವಾಕಬಲ್ ಡಿಸ್ಟೆನ್ಸ್ ನಮ್ಮ PG ಇಂದ ಆಫೀಸು. ಸೊ ಬನ್ನಿ ಹೋಗೋಣ. ಹೋಗಾದ್ಮೇಲೆ ಸಿಗ್ತೀನಿ, ಆಫೀಸಲ್ಲಿ ಸಿಗ್ತೀನಿ ಡೈರೆಕ್ಟಾಗಿ. ಆ್ಯಂಡ್ ಎಂಟ್ರೆನ್ಸ್ ಇಂದ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ಡೈರೆಕ್ಟಾಗಿ ಹೋಗಿ ನನ್ನ ಪ್ಲೇಸಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತೀನಿ. ಯಾಕಂತ ಅಂದರೆ ಸೆಕ್ಯೂರಿಟಿ ಇಶ್ಯೂಸ್ ಗಾಯ್ಸ್, ಎಲ್ಲ ತೋರ್ಸೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ. ಸೊ ಬನ್ನಿ ಬೇಗ ಬೇಗ ಹೋಗಿ. ಇದೇ ಎಂಟ್ರೆನ್ಸು. ಸೊ ಇದೆಲ್ಲ ವಿಡಿಯೋ ಮಾಡೋಕ್ಕಿಲ್ಲ, ಡೈರೆಕ್ಟಾಗಿ ಹೋಗಿ ನನ್ನ ಪ್ಲೇಸಲ್ಲಿ ಸಿಗ್ತೀನಿ. ಫೋಟೋ ಕೂಡ ತಗೊಳಂಗಿಲ್ಲ ಗೈಸ್. ನಾನು ನನಗೆ ಲಾಸ್ಟ್ ಟೈಮು ಸ್ಟಾರ್ಟಿಂಗಲ್ಲಿ ಬಂದಾಗ ಲಿಂಕ್ಡ್ಇನ್ಗೆ ಒಂದು ಪೋಸ್ಟ್ ಹಾಕಬೇಕು ಅಂದ್ಬಿಟ್ಟು ಸೊ ಈ ಜಾಗದಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂತ ಹೋಗಿದ್ದೆ. ಬಟ್ ಸೆಕ್ಯೂರಿಟಿ ಇಲ್ಲ, ಇಲ್ಲಿ ತಗೊಳಂಗಿಲ್ಲ ಫೋಟೋಸ್ ಎಲ್ಲ ಅಂತ ಅಂದ್ಬಿಟ್ಟಿದ್ರು. ಸೊ ಏನೇ ಆದ್ರೂ ಕೇರ್ಫುಲ್ಲಾಗಿ ವೀಡಿಯೋಸ್ ಎಲ್ಲ ಮಾಡಬೇಕು, ಫೋಟೋಸ್ ತೊಗೊಬೇಕು ಅಷ್ಟೇ. ಆ್ಯಂಡ್ ಕಂಪ್ನಿಗೆ ಅದು ಪ್ರಾಬ್ಲಮ್ ಆಗಬಾರ್ದು, ಬಿಕಾಸ್ ಸೆಕ್ಯೂರಿಟಿ ಇಶ್ಯೂ ತುಂಬ ಇರುತ್ತಲ್ಲ. ಆಫೀಸ್ ಫುಲ್ಲು ಖಾಲಿ ಹುಡುಗಿದೆ. ಅದೆಲ್ಲ ಇಲ್ಲ, ಸ್ವಲ್ಪ ಲೇಟಾಗಿ ಬರ್ತಾರೆ, ನಾವು ಬೇಗ ಬರೋದಿಲ್ಲ ಅಷ್ಟು. ಆಫೀಸಿಗೆ ಹೋದ ತಕ್ಷಣ ಮಾಡುವಂತಹ ಮೊದಲನೇ ಕೆಲಸ
ಬ್ಯಾಗ್ನ ಪ್ಲೇಸಲ್ಲಿ ಇಟ್ಟು ಸೊ ನೀಟಾಗಿ ಬಂದು ಔಟ್ಫಿಟ್ ಚೆಕ್ ಮಾಡಿಕೊಂಡು ಸೊ ಇವತ್ತಿನ ಔಟ್ಫಿಟ್ ಚೆಕ್ ಮಾಡಿರಲ್ಲ ಗೈಸ್. ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಸೊ ಇಲ್ಲಿ ಸ್ವಲ್ಪ ಝೂಮ್ ಮಾಡ್ತೀನಿ. ಸೊ ಇದು ನನ್ನ ಔಟ್ಫಿಟ್ ಅಂತಿದ್ದೀನಿ. ಓಕೆ ನೆಕ್ಸ್ಟ್. ಓಕೆ ಇದು ನನ್ನ ಔಟ್ಫಿಟ್. ಸೊ ಬಂದಿದ ತಕ್ಷಣ ಬ್ಯಾಗ್ ಇಟ್ಟು ಬಂದು ಇಲ್ಲಿ ಸ್ವಲ್ಪ ನೀಟಾಗಿ ರೆಡಿಯಾಗಿ 1-2 ಮೀಟರ್ ಸೆಲ್ಫೀಸ್ ತಗೊಂಡು ಅದಾದ್ಮೇಲೆ ತಿರ್ಗಾ ಹೋಗಿ ಬ್ಯಾಕ್ ಟು ವರ್ಕ್. ಸೊ ಆ್ಯಂಡ್ ಇವಾಗ ನನಗೆ ಅಷ್ಟೊಂದೇನು ಕೆಲಸ ಇಲ್ಲ, ಬಿಕಾಸ್ ಜಸ್ಟ್ ನಾವು ವಿ ಕಂಪ್ಲೀಟೆಡ್ ಅವರ್ ಟ್ರೈನಿಂಗ್ ಆ್ಯಂಡ್ ನಾವು ವಿ ಆರ್ ಕಂಪ್ಲೀಟಿಂಗ್ ಅವರ್ ಕೋರ್ಸಸ್. ಸೊ ಬನ್ನಿ ಯಾವ್ದಾದ್ರು ಕೋರ್ಸಸ್ ಬ್ಯಾಲೆನ್ಸ್ ಇದೆ ಅದೆಲ್ಲ ಕಂಪ್ಲೀಟ್ ಮಾಡೋಣ. ಸೊ ಆ್ಯಂಡ್ ಇವತ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ನನ್ನ ಹತ್ರ ಮೈಕ್ ಇಲ್ಲ. ಮೈಕ್ ಇದೆ ಬಟ್ ಅದ್ರದ್ದು ಕ್ಲಿಪ್ ಇಲ್ಲ. ಕ್ಲಿಪ್ ನಾನು ಬಿಟ್ಟು ಬಂದಿದ್ದೀನಿ, ಅದನ್ನು ತೋರಿಸ್ತೀನಿ ಬೇಕಾದ್ರೆ ನಾನು ನನ್ನ ಪ್ಲೇಸಲ್ಲಿ ಕೂತ್ಕೊಂಡಾಗ. ಅಲ್ಲಿ ಮಾತಾಡಿಲ್ಲ, ಬಿಕಾಸ್ ಬೇರೆ ಎಂಪ್ಲಾಯ್ಸ್ ಇರ್ತಾರಲ್ಲ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಲ್ಲಿ ಮಾತಾಡೋಕೆ ಹೋಗಿಲ್ಲ. ಸೊ ಬನ್ನಿ ಹೋಗಿ ನಮ್ಮ ಕೆಲಸ ಮಾಡಿ. ಆ್ಯಂಡ್ ಇವತ್ತು ನನಗೆ ಒಂದು ಹ್ಯಾಂಪರ್ ಸಿಗಲಿದೆ. ಆ ಹ್ಯಾಂಪರ್ ಈಸ್ಕೊಂಡು ಅದರದ್ದು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ, ಏನೇನು ಕೊಟ್ಟಿದ್ದಾರೆ ಅಂತೆಲ್ಲ. ಸೊ ಲೆಟ್ಸ್ ಗೋ. ಹಿಂಗೆ ಇಟ್ಟಿದೆ ನಂದು ನಾನು ನಿಮಗೆ ಹ್ಯಾಂಪರ್ ಇಸ್ಕೊಳಕ್ ಹೋಗ್ತೀನಲ್ಲ ಅವಾಗ ಸಿಗ್ತೀನಿ ಗೈಸ್. ಯಾವಾಗ ಹ್ಯಾಂಪರ್ ಇಸ್ಕೊಳಕ್ ಹೋಗ್ತೀನಲ್ಲ ಅವಾಗ ಸಿಗ್ತೀನಿ. ಹ್ಯಾಂಪರ್ ಕಲೆಕ್ಟ್ ಮಾಡ್ಕೊಬೇಕು. ದ ಥಿಂಗ್ ಈಸ್ already you all know that I have participated some event at Congress performance ಮಾಡಿದೆ. ಒಂದು ಆ ಪರ್ಫಾರ್ಮೆನ್ಸ್ ಮಾಡಿರೋದಕ್ಕೆ ಒಂದು ಸ್ಟ್ಯಾಂಪರ್ ತರ ಕೊಟ್ಟಿದ್ದಾರೆ ಕಾಂಪಿಟೇಷನ್ ಕಡೆಯಿಂದ. ಅದು ಏನು ಅಂತ ಎಲ್ಲರಿಗೂ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಅದು ನನ್ನ ಫ್ರೆಂಡ್ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಲಾಸ್ಟ್ ವೀಕ್ ಅನ್ಸುತ್ತೆ. ಲಾಸ್ಟ್ ವೀಕ್ ಆಲ್ರೆಡಿ ನನ್ನ ಫ್ರೆಂಡ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಅವ್ರು ಬರೋದು ಮಧ್ಯಾಹ್ನ ಅವ್ರ ಹತ್ರ ಇಸ್ಕೊಬೇಕು. ಸೊ ಅವ್ರ ಮಧ್ಯಾಹ್ನ ಬರಲಿ, ಅವ್ರ ಹತ್ರ ಇಸ್ಕೊಂಡು ಅದಾದ್ಮೇಲೆ ಅದರಲ್ಲಿ ಏನೇನಿದೆ ಅಂತ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಅದನ್ನ ತೋರಿಸ್ತೀನಿ ಏನೇನಿದೆ ಆ್ಯಂಡ್ ಯಾವ್ಯಾವ ಥರ ಕೊಟ್ಟಿದ್ದಾರೆ. ಫಸ್ಟ್ ಹ್ಯಾಂಪರ್ ಸಿಗ್ತಾರೆ ನನಗೆ ಕಾಂಗ್ರೆಸ್ ಕಡೆಯಿಂದ. ವೆಲ್ಕಮ್ ಕಿಟ್ ಅಂತ ಏನು ಕೊಟ್ಟಿಲ್ಲ ಗೈಸ್, ಇರಬೇಕು ಅಂತ ಜಸ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಲ್ಯಾಪ್ಟಾಪ್ ಬಿಟ್ರೆ ಇನ್ನೇನು ಕೊಟ್ಟಿಲ್ಲ. ವೆಲ್ಕಮ್ ಕಿಟ್ ಅಂತ ಕಾಂಗ್ರೆಸ್ ಕಡೆಯಿಂದ. ಸೊ ಇದನ್ನೇ ವೆಲ್ಕಮ್ ಕಿಟ್ ಅಂತ ಅನ್ಕೊಂತೀನಿ. ಸೊ ಲೆಟ್ಸ್ ಗೋ ಗೈಸ್. ಅದಾದ್ಮೇಲೆ ಸಿಗ್ತೀನಿ ನಾನು. ಸ್ವಲ್ಪ ಕೆಲಸ ಮುಗಿಸಿ, ಅಂದ್ರೆ ಸ್ವಲ್ಪ ಕೋರ್ಸಸ್ ಎಲ್ಲ ಇದೆ ಅದೆಲ್ಲ ಕಂಪ್ಲೀಟ್ ಮಾಡಿ, ಮ್ಯಾಂಡೇಟರಿ ಕೋರ್ಸಸ್ ಅದನ್ನು ಕಂಪ್ಲೀಟ್ ಮಾಡಿ. ಸೊ ನಾನು ಡೈರೆಕ್ಟ್ ನಿಮಗೆ ಹ್ಯಾಂಪರ್ ಇಸ್ಕೊಂಡ್ಬೇಕಾದ್ರೆ ಸಿಗ್ತೀನಿ ಗೈಸ್. ಮೈಕ್ ಇಲ್ಲ, ಏರ್ಪೋರ್ಟ್ನ ಮೈಕ್ ತರ ಗೈಸ್. ಇಟ್ಸ್ ಟೈಮ್ ಫಾರ್ ಲಂಚ್ ಗೈಸ್. ಏನಂತ ಅಂದ್ರೆ ಆಲ್ರೆಡಿ 1 o'clock ಆಯ್ತಾ ಬಂತು. ಸೊ ಲಂಚ್ಗೆ ಹೋಗೋಣ ಅಂತ ಬಂದೆ. ಯೂಶಲಿ ಫ್ರೆಂಡ್ಸ್ ಎಲ್ಲ ಇರ್ಬೇಕಾದ್ರೆ ಲಂಚ್ ಬಾಕ್ಸ್ನ ಆಫೀಸ್ಗೆ ತರ್ತಾ ಇದ್ದೆ. ಸೊ ಬಟ್ ಈಗ ಯಾರು ಫ್ರೆಂಡ್ಸು ಇರಲ್ಲ ಆಫೀಸಲ್ಲಿ, ಎಲ್ಲ ಪಿ ಜಿಗೆ ಹೋಗ್ತಾರೆ ಡೈರೆಕ್ಟಾಗಿ. ಸೊ ಅದಕ್ಕೋಸ್ಕರ ನಾನು ಈಗ ಪಿ ಜಿಗೆ ಹೋಗಿ ಬರ್ತೀನಿ. ಸೊ 1 hour ಟೈಮ್ ಇರುತ್ತೆ. ಆ 1 hour ಅಲ್ಲಿ ನಾವು ಆರಾಮಾಗಿ ಪಿ ಜಿಗೆ ಬಂದು ಊಟ ಮಾಡಿಕೊಂಡು 10-15 ನಿಮಿಷ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಸೊ ಪಿ ಜಿ ಹತ್ರ ಇರೋ ಕಾರಣಕ್ಕೋಸ್ಕರ ಒಂದು ಅಡ್ವಾಂಟೇಜ್ ಇರೋದ್ರಿಂದ ಸೊ ಈಸಿಯಾಗಿ ಪಿ ಜಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಸೊ ಊಟ ಮಾಡ್ಕೊಂಡು ಬಂದಾದ್ಮೇಲೆ ನಾನು ಹ್ಯಾಂಪರ್ ಇಸ್ಕೊಬೇಕು. ಫೋನ್ ಮಾಡಿದ್ದೀನಿ, ಬರ್ತಾ ಇದ್ರಂತೆ. ಸೊ ಅವ್ರು 2 o'clock ಬರ್ತಾರೆ. ಸೊ ಊಟ ಮಾಡ್ಕೊಂಡು ಹ್ಯಾಂಪರ್ ಇಸ್ಕೊಂಡು ಅದ್ರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ಗೈಸ್ ಫೈನಲಿ ನನ್ನ ಹ್ಯಾಂಪರ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋಡೋಣ ಇದ್ರೊಳಗೆ ಏನೇನಿದೆ ಅಂತ. ಸೊ ಊಟ ಆದ್ಮೇಲೆ ಡೈರೆಕ್ಟ್ ಆಗಿ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದೆ. ಆ್ಯಂಡ್ ವಿ ಫೌಂಡ್ ಒನ್ ಎಂಟಿ ರೂಮ್ ಆ್ಯಂಡ್ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಥಿಂಗ್ಸ್ ಇನ್ ದಿಸ್ ಬಾಕ್ಸ್. ಫಸ್ಟ್ನೇದು ಸೀಸನಲ್ ಗ್ರೀಟಿಂಗ್ ಅಂತ ಏನೋ ಇದೆ ಒಂದು. ಸೊ ಅದಾದ್ಮೇಲೆ ಮ್ಯಾಕ್ಸ್ ಪ್ರೋಟೀನ್ ಬಾರ್, ಒಂದು ಕ್ಯಾಪ್ ಕೊಟ್ಟಿದ್ದಾರೆ. ಫಸ್ಟ್ ಕಾಣಿಸ್ತಿರೋ ತೆಗೆದ್ಬಿಡ್ತೀನಿ, ಅದಾದ್ಮೇಲೆ ಬಾಕ್ಸ್ ಓಪನ್ ಮಾಡ್ತೀನಿ. ಸೊ ಕೀ ಬಂಚ್
ಕಾಗ್ನಿಸೆಂಟ್ ಅಂತಾನೆ ಇದೆ. ಇಲ್ಲಿ ಜೋಡಿಸಿ ನೀಟಾಗಿ ಲೈನಲ್ಲಿ. ಪೆನ್ ಕೊಟ್ಟಿದ್ದಾರೆ ಅಂಡ್ ಗೈಸ್ ಟಿ ಶರ್ಟ್ ಸಿಕ್ಕಿದೆ ಗೈಸ್. ಬ್ಲ್ಯಾಕ್ ಕಲರ್, ಎಕೋ ಫ್ರೆಂಡ್ಲಿ, ಕಾಗ್ನಿಸೆಂಟ್ ಅಂತೆಲ್ಲ ಬರ್ತಿದ್ದಾರೆ. ಇದನ್ನೆಲ್ಲ ಹಾಕಕ್ಕಾಗುತ್ತೋ ಗೊತ್ತಿಲ್ಲ. ಮೇ ಬಿ ಕಾಗ್ನಿಸೆಂಟ್ ಇವೆಂಟ್ಗೆ ಯಾವ್ದಾದ್ರು ಹಾಕ್ಬೇಕಷ್ಟೇ ಹಾಕಿದ್ರೆ. ಆ್ಯಂಡ್ ಮೌಸ್ ಪ್ಯಾಡ್ ನೈಸ್. ಈ ಬಾಕ್ಸ್ ಓಪನ್ ಮಾಡಿದ್ರು ನೋಡಿ, ಏನಿದೆ ನೋಡೋಣ. ಒಂದು ಬ್ಯಾಡ್ಜ್ ಕೂಡ ಸಿಕ್ಕಿದೆ ಗೈಸ್. ಫಾಲೋ ದಿ ಕೋಡ್, ಡ್ರೆಸ್ಸಸ್ ಫೀಲ್ ವರ್ಕ್ ಸ್ಮಾರ್ಟ್. ಸೊ ಒಂದು ಬ್ಯಾಡ್ಜ್ ಕೊಟ್ಟಿದ್ದಾರೆ, ನೈಸ್. ಸೊ ಮೇನ್ ಥಿಂಗ್ ಇವಾಗ ಇವೆರಡಿದೆ. ಇವೆರಡು ಏನಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡೋಣ. ಓ ನೈಸ್, ಕಾಫಿ ಮಗ್, ಸಿಪ್, ಪಾಸ್, ರಿಪೀಟ್. ಚೆನ್ನಾಗಿದೆ ಗೈಸ್, ನೈಸ್. ಅಂಡ್ ಇದರಲ್ಲಿ ಓ ಮೈ ಗುಡ್ನೆಸ್, ಒನ್ ಮೋರ್, ಸೆಲೆಬ್ರೇಟಿಂಗ್ ಕಾಗ್ನಿಸೆಂಟ್. ಇನ್ನ ಒಂದು ಕಪ್ ಸಿಕ್ಕಿದೆ. ಆ್ಯಂಡ್ ಇಷ್ಟೇ ಗೈಸ್ ಸಿಕ್ಕಿರೋದು. ಟೋಟಲ್ ಆಗಿ ಇದೊಂದು ಇಟ್ಬಿಡ್ತೀನಿ ಕರೆಕ್ಟ್. ಸೊ ಒಂದು ಬ್ಯಾಗ್, ಲ್ಯಾಪ್ಟಾಪ್ ಬ್ಯಾಗ್ ಇದು. ಸೊ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಸಿಕ್ಕಿದೆ. ಆ್ಯಂಡ್ ಇಷ್ಟೆಲ್ಲ ಸಿಕ್ಕಿದೆ ಗೈಸ್, ಇಷ್ಟು ಸಿಕ್ಕಿದೆ ಕಾಗ್ನಿಸೆಂಟ್ ಕಡೆಯಿಂದ. ಸೊ ಇದು ನನಗೆ ಲಾಸ್ಟ್ ಮಂತಲ್ಲಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದೆ, ಸೆಲೆಬ್ರೇಟಿಂಗ್. ಅಲ್ಲಿ ಕಾಗ್ನಿಸೆಂಟ್ ಒಂದು ಸೆಲೆಬ್ರೇಟಿಂಗ್ ಒಂದು ಮಾಡಿದ್ರು. ಸೊ ಅದರಲ್ಲಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲರಿಗೂ ಹ್ಯಾಂಪರ್ಸ್ ಕೊಟ್ಟಿದ್ದಾರೆ, ಗಿಫ್ಟ್ ಹ್ಯಾಂಪರ್ಸ್. ಸೊ ಇದಾಗಿತ್ತು ಕಾಗ್ನಿಸೆಂಟ್ ಇಂದ ಏನೇ ಸಿಕ್ಕಿತ್ತು ಅಂತ. ಸೊ ಇವಾಗ ನಮ್ಗೇನು ಜಾಸ್ತಿ ಕೆಲಸ ಇಲ್ಲ. ಸೊ ಡೈರೆಕ್ಟಾಗಿ ಸ್ವಲ್ಪ ಆಟ ಆಡೋಣ ಅಂದ್ಕೊಂಡಿದ್ದೀನಿ. ನಾನು ಕಾಗ್ನಿಸೆಂಟ್ ಟೂರ್ ಕೊಡೋಣ ಅಂತಂದ್ರೆ ನನಗೆ ಯಾಕೋ ಸರಿ ಅನಿಸಿಲ್ಲ. ಬಿಕಾಸ್ ಅಕಸ್ಮಾತ್ ಸೆಕ್ಯೂರಿಟಿ ಇಶ್ಯೂ ಬರ್ಬೋದು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಕ್ಯಾಂಪಸ್ ಟೂರ್ ಎಲ್ಲ ನಾನು ಕೊಡಕ್ಕೆ ಹೋಗಲ್ಲ. ಜಸ್ಟ್ ಎರಡು ವಿಷಯ ತೋರಿಸ್ತೀನಿ. ಒಂದು ಪ್ಲೇ ಝೋನ್ ತೋರಿಸ್ತೀನಿ, ಇನ್ನೊಂದು ಜಿಮ್ ತೋರಿಸ್ತೀನಿ. ಇವೆರಡು ಏರಿಯಾ ತೋರಿಸ್ತೀನಿ ಅಷ್ಟೇ. ಬಿಕಾಸ್ ಜಿಮ್ದು ನನ್ನ ಹತ್ರ ಆಕ್ಸೆಸ್ ಇದೆ. ಲಾಸ್ಟ್ ಒಂದೆರಡು ದಿನ ಸಿಕ್ಕಿತ್ತು, ಆಕ್ಸೆಸ್ ಸಿಕ್ಕಿತ್ತು. ಸೊ ಅದ್ರದ್ದು ಆಕ್ಸೆಸ್ ಇದೆ, ಅದ್ರಲ್ಲಿ ಜಿಮ್ ತೋರಿಸ್ತೀನಿ. ಗೊತ್ತಿಲ್ಲ ಈಗ ಇದೆಯೋ ಇಲ್ವೋ ಅಂತ ಆಕ್ಸೆಸ್. ಸೊ ಜಿಮ್ ಒಂದು ವಿಡಿಯೋ ತೋರಿಸ್ತೀನಿ ಆ್ಯಂಡ್ ಪ್ಲೇ ಝೋನ್ ಹೋಗ್ತೀನಿ. ಸೊ ಅವೆರಡು ತೋರಿಸ್ತೀನಿ. ಸೊ ಅಲ್ಲಿ ಸಿಗ್ತೀನಿ ನೆಕ್ಸ್ಟ್ ಡೈರೆಕ್ಟಾಗಿ. ಈಗ ಬ್ಯಾಗ್ನ ನನ್ನ ಪ್ಲೇಸಲ್ಲಿ ಇಟ್ಬಿಟ್ಟು ಪ್ಲೇ ಸ್ಟೇಷನ್ ಹೋಗ್ತೀನಿ, ಪ್ಲೇಸ್ ಏರಿಯಾಗೆ. ಅಲ್ಲ ವಿಡಿಯೋ ಎಲ್ಲ ಮಾಡೋಕ್ಕಾಗತ್ತೆ, ಜಸ್ಟ್ ತೋರಿಸ್ತೀನಿ ಅಷ್ಟೇ ಏನೇನಿದೆ ಹೆಂಗಿದೆ ಅಂತ. ಆದರೆ ಒಂದೆರಡು ಸ್ವಲ್ಪ ಕ್ಲಿಪ್ಸ್ ತೊಗೊತೀನಿ ಅಷ್ಟೇ, ಗ್ಲಿಮ್ಸ್ ಥರ. ಸೊ ಬನ್ನಿ ಹೋಗೋಣ. Guys, just now have entered the gym and here I won't speak because if I speak it won't sounds professional. So ಏನು ಮಾತಾಡಕ್ ಹೋಗಲ್ಲ ನಾನಿಲ್ಲಿ. ಸೊ ಡೈರೆಕ್ಟ್ ಆಗಿ ಹೋಗ್ತೀನಿ ಆ್ಯಂಡ್ ಒಂದು ರೌಂಡ್ ಜಿಮ್ ತೋರಿಸ್ತೀನಿ, ಬರ್ತೀನಿ ಆ್ಯಂಡ್ ನೆಕ್ಸ್ಟ್ ಪ್ಲೇ ಸ್ಟೇಷನ್ ಹೋಗ್ತೀನಿ. ಬಿಕಾಸ್ ಯಾಕೆ ಮಾತಾಡಲ್ಲ ಅಂತಂದ್ರೆ ಅದು ಪ್ರೊಫೆಷನಲ್ ಅಂತಲ್ಲ ಗೈಸ್. ಆಫೀಸಲ್ಲಿ ಇದ್ದೀನಿ ಆ್ಯಂಡ್ ಈಚೆ ಇದು ಬೇಕಾದ್ರೆ ಹಿಂಗೆ ಬೇಕಾದ್ರೆ ಮಾತಾಡ್ಬೋದು. ಸೊ ಬನ್ನಿ ಬೇಗ ಬೇಗ ಹೋಗಿ ತೋರಿಸ್ತೀನಿ. ಇದಾಗಿತ್ತು ನಮ್ಮ ಜಿಮ್. ಈಗ ನಾವು ಪ್ಲೇ ಸ್ಟೇಷನ್ ಹೋಗ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಆ್ಯಂಡ್ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೈನಿಂಗ್ ಆಫ್ ಸಂಜಯ. ಬಾಯ್, ಸಿ ಯು.